ಇಷ್ಟೆಲ್ಲ ಕೋಟಿ ಕೋಟಿ ಖರ್ಚು ಮಾಡಿ ಮನೆ ಕಟ್ತೀರಾ, ಮನೆ ಕಟ್ಟಿದಾದ ನಂತರ ಇಂಟೀರಿಯರ್ ವರ್ಕ್ ಚೆನ್ನಾಗಿಲ್ಲ ಅಂದ್ರೆ ಕಂಪ್ಲೀಟ್ಲಿ ಮನೆ ಆಫ್ ಆಗುತ್ತೆ ಅಂತ ಹೇಳ್ಬೋದು. ಈ ಮನೆ ಹಿಂದ್ಗಡೆ ನೋಡಬಹುದು ಯಾವ ತರ ಇದೆ. 60-40 ಸೈಟಲ್ಲಿ ಕಟ್ಟಿರೋದು ಈ ಮನೆ. ಇಂಟೀರಿಯರ್ ವರ್ಕ್ ಮಾತ್ರ ಒಳ್ಳೆ ಪ್ರೈಸ್ ಅಲ್ಲಿ, ಹೋಲ್ಸೇಲ್ ಪ್ರೈಸ್ ಅಂತ ಹೇಳ್ಬೋದು, ಒಳ್ಳೆ ಪ್ರೈಸ್ ಅಲ್ಲಿ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ MR ಇಂಟೀರಿಯರ್ಸ್ ಅವರು. ಬನ್ನಿ ಇಂಟೀರಿಯರ್ ವರ್ಕ್ ಯಾವ ತರ ಮಾಡಿದ್ದಾರೆ ತೋರಿಸ್ಕೊಡ್ತೀನಿ. ಬನ್ನಿ ಯಾವ ತರ ಇದೆ ಈ ಲಿವಿಂಗ್ ರೂಮ್, ಕಿಚನ್ ರೂಮ್ ಯಾವ ತರ ಇದೆ ಅಂತ ನೋಡ್ಕೊಂಡ್ ಬನ್ನಿ. ಎಲ್ಲರೂ ನೋಡೋದು ಕಿಚನ್ ಯಾವ ತರ ಬರುತ್ತೆ ಅಂತ. ಇದು ಬಂದ್ಬಿಟ್ಟು ಮಾಡರ್ನ್ ಕಿಚನ್, ಇಟಾಲಿಯನ್ ಕಿಚನ್, ಟ್ರೆಂಡಿಂಗ್ ಆಗಿರುತ್ತೆ ಕಿಚನ್. ಬನ್ನಿ ಯಾವ ತರ ಸೆಟಪ್ ಮಾಡಿದ್ದಾರೆ MR ಇಂಟೀರಿಯರ್ಸ್ ಅವರು, ನೋಡ್ಕೊಂಡು ಬನ್ನಿ. ಮನೆ ಅಂತಂದ್ರೆ ದೇವ್ರ ಮನೆ ಇರಲೇಬೇಕು, ಅದು ವಾಸ್ತು ಪ್ರಕಾರ ಇರುತ್ತೆ. ಇವರೇ MR ಇಂಟೀರಿಯರ್ ವಾಸ್ತು ಪ್ರಕಾರ ಸೆಟ್ ಮಾಡಿದ್ದಾರೆ ಅಂತ. ಯಾವ ತರ ಸೆಟ್ ಮಾಡಿದ್ದಾರೆ, ಯಾವ ತರ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ದೇವ್ರ ಮನೆ ನೋಡ್ಕೊಂಡ್ ಬನ್ನಿ. ನಿಂತಿರೋದು ಸೆಕೆಂಡ್ ಫ್ಲೋರು ಲಿವಿಂಗ್ ರೂಮ್ ಅಂತ ಹೇಳ್ಬೋದು ಅಥವಾ ಹಾಲ್ ಅಂತ ಹೇಳ್ಬೋದು. ಈ ಕಡೆ ನೋಡಬಹುದು ನೀವು ಫಸ್ಟ್ ಬೆಡ್ರೂಮ್ ಬರುತ್ತೆ, ಅಂಡ್ ಈ ಕಡೆ ನೋಡಬಹುದು ಸೆಕೆಂಡ್ ಬೆಡ್ರೂಮ್ ಬರುತ್ತೆ. ಇಂಟೀರಿಯರ್ ವರ್ಕ್ ಯಾವ ತರ ಮಾಡಿದ್ದಾರೆ MR ಇಂಟೀರಿಯರ್ಸ್, ಬನ್ನಿ ಮ್ಯೂಸಿಕಲ್ ನೋಡ್ಕೊಂಡ್ ಬನ್ನಿ.